ನೋಡಿ, ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ. CLP ಮೀಟಿಂಗ್ ಮೊನ್ನೆ ತಾನೇ CLP ಮೀಟಿಂಗ್ ಆಯಿತು. ಆ ಥರ ಏನಾದರೂ ಗೊಂದಲ ಇದ್ದರೆ CLP ಮೀಟಿಂಗಲ್ಲಿ ಪ್ರಶ್ನೆ ಮಾಡಲ್ವಾ? ಪ್ರಶ್ನೆ ಮಾಡೇ ಮಾಡ್ತಾರೆ. ಏನು ಸ್ವಾಮಿ ಇಂಥ ಗೊಂದಲ ಇದೆ, ನೀವು ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಮುಖ್ಯಮಂತ್ರಿಗಳಿಗಾರು ಕೇಳ್ಬೋದು. ಮುಖ್ಯಮಂತ್ರಿಗಳಿಗಾದರೂ ಕೇಳ್ತಾರೆ, ಉಪಮುಖ್ಯಮಂತ್ರಿಗಳಿಗಾದರೂ ಕೇಳ್ತಾರೆ. ಯಾಕಂದರೆ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಬೆಂಬಲಿಗರು ಭಾಳ ಜನ ಕೇಳ್ತಾರೆ, ಭಾಳ ಜನ ಕೇಳ್ತಾ ಇರ್ತಾರೆ. ಎಲ್ಲೆಲ್ಲಿ ನಾವು ಹೋಗ್ತೀವಿ ಎಲ್ಲ ಕಾರ್ಯಕ್ರಮಗೆಲ್ಲ ಹೋದಾಗ ಪರಮೇಶ್ವರ್ ಕಿ ಜೈ, ಮುಂದಿನ ಮುಖ್ಯಮಂತ್ರಿ ಕಿ ಜೈ ಅಂತಾರೆ. ಇನ್ನೊಬ್ಬರಿಗೆ ಹೋದಾಗ ಅವ್ರಿಗೂ ಮುಂದಿನ ಮುಖ್ಯಮಂತ್ರಿ ಜೈ. ನಾನೇ ಕೇಳಿದ್ದೀನಪ್ಪ ಎಷ್ಟೋ ಸರಿ. ಅದೆಲ್ಲ ಅದು ಮುಖ್ಯ ಅಲ್ಲ. ನೋಡಿ, ಈ ಬಾರಿ ಆ ರೀತಿಯಾದಂತಹ ಸೂಚನೆಗಳು ಹೈಕಮಾಂಡ್ ಬಂದಿಲ್ಲ ಸರ್. ಸೊ ಹೀಗಾಗಿ ಪ್ರತಿಯೊಬ್ಬರು ನಿಮ್ಮ ಶಾಸಕರು ಮಾತಾಡ್ತಾ ಇರುವಂತ ಸರ್. ಈಗ ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಾರೆ. ಅವ್ರೇನು ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅವ್ರಿಗೆ ಯಾವಾಗ ಇದರ ಅಗತ್ಯತೆ ಇದೆ ಅಂತ ಅಂದಾಗ ಆ ತೀರ್ಮಾನ ಮಾಡ್ತಾರೆ. ಈಗಿಲ್ಲ ಏನು ಗೊಂದಲ ಇಲ್ಲ ಅನ್ನೋದು ಅವರ ಭಾವನೆ. ಹಾಗಾಗಿ ಅವ್ರೇನು ಹೇಳಿಲ್ಲ. ಯಾರು ಸಿದ್ದರಾಮಯ್ಯನವ್ರನ್ನ ಯಾವಾಗ ಮಾಡಿದ್ದೇಳಿ? ಯಾರು ಮಾಡಿದ್ದು? ಹೈಕಮಾಂಡ್ ಮಾಡಿದ್ದಾರೆ. ಹೈಕಮಾಂಡ್ ಎಲ್ಲಿಯವರೆಗೆ ಸಿದ್ದರಾಮಯ್ಯನವ್ರು ಇರಬೇಕು ಅಂತಾರೆ ಅಲ್ಲಿಯವರೆಗೆ ಇರ್ತಾರೆ. ಹೌದು, ಹೈಕಮಾಂಡ್ ಈಗ ಹೇಳದೇ ಇದ್ರೆ ಸಿದ್ದರಾಮಯ್ಯನವರು ಇಲ್ಲ ಅಂತ ಹೇಳಬೇಕಾಗಿತ್ತಲ್ವಾ? ಹೇಳಿದಾರ? ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಅದನ್ನು ಅವ್ರನ್ನ ಕೇಳೋಣ. ಯಾವುದು ಇಲ್ಲಿಯವರೆಗೆ ನನಗೆ ವೈಯಕ್ತಿಕವಾಗಿ ಗೊತ್ತಿರೋ ಹಾಗೆ ಹೈಕಮಾಂಡ್ ಅವರು ಏನೂ ತೀರ್ಮಾನ ಮಾಡಿಲ್ಲ. ನನಗೆ ಹೆಂಗ್ರಿ ಗೊತ್ತಿರುತ್ತೆ? ಅದು ಪಾರ್ಟಿಯ ಸೀನಿಯರ್ ಮಾತ್ರ ನಮ್ಗೆ ಹೇಳಿ ಮಾಡಿರ್ತಾರ? ನಮಗೇನು ಹೇಳಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅಂತೇಳಿ ಘೋಷಣೆ ಮಾಡಿದ್ರು. ಅದು ಕೂಡ CLPನಲ್ಲಿ ಚುನಾವಣೆ ನಡೆದು ಘೋಷಣೆ ಮಾಡಿದ್ದಾರೆ. ಅದು ನಡೀತಾ ಇದೆ. ತೀರ್ಮಾನ ಮಾಡಿಲ್ಲ ಅಂದ್ರೆ ಸಿಎಂ ಬದಲಾವಣೆ ಆಗಬಾರದು ಅಂತ ಅಥವಾ ಸಿಎಂ ಆ ವಿಷಯನೇ ಪ್ರಸ್ತಾಪ ಇಲ್ಲ ಅಂದ್ರೆ ನೀವು ಅದನ್ನ ಯಾಕೆ ಕೇಳ್ತೀರಿ? ಅಲ್ಲಲ್ಲ, ಅದನ್ನ ಆ ಪ್ರಸ್ತಾಪನೆ ಇಲ್ವಲ್ಲ. ಪ್ರಸ್ತಾಪನೆ ಇಲ್ಲ. ಮುಖ್ಯಮಂತ್ರಿಗಳನ್ನ ಎಲೆಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಪ್ರಸ್ತುತವಾಗಿ ಇದ್ದಾರೆ. ಬಡ್ಜೆಟ್ ಡಿಸ್ಕಷನ್ ಮಾಡ್ತಾವ್ರೆ. ಬಡ್ಜೆಟನ್ನು ಅವರೇ ಮಂಡನೆ ಮಾಡ್ತಾರೆ. ಹಾಗಾಗಿ ನಿಮಗೆ ಆ ಪ್ರಶ್ನೆ ಉದ್ಭವ ಆಗದೇ ಇಲ್ವಲ್ಲ. ಬಿಡಿಯಪ್ಪ, ಬೇರೆ ಪ್ರಶ್ನೆ ಕೇಳಿ. ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ ಎಲ್ಲ ನಾನು ಉತ್ತರ ಕೊಡೋಕ್ಕಾಗ್ತೇನ್ರಿ? ಅವ್ರು ಹೇಳಿದ್ರೆ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ. ಅವ್ರ ಅಭಿಪ್ರಾಯ. ಈಗ ಅಶೋಕ್ ರೈ ಅವರು ಅಭಿಪ್ರಾಯ ಹೇಳಿದ್ರು. ಈಗ ನಾನು ಹೇಳಿದ್ನಪ್ಪ, ನನ್ನ ಅಭಿಪ್ರಾಯ ಅಲ್ವಾ ಅದು? ಅದೇ ರೀತಿ ಬೇರೆ ಬೇರೆಯವರು 136 ಜನನೂ ಅಭಿಪ್ರಾಯ ಇರುತ್ತೆ. ಅದನ್ನೆಲ್ಲ ನೀವು ಬೇಕಾದ್ರೆ ಸಪರೇಟಾಗಿ ಒಬ್ಬೊಬ್ಬರನ್ನೇ ಕೇಳಿ, ಅವರೆಲ್ಲ ಹೇಳ್ತಾರೆ. ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಬಿಟ್ಟಿತ್ತು. ಇವರೇ ಅವರ ವಿವೇಚನೆಯಲ್ಲಿ ಅವರು ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಅದರ ಅಗತ್ಯತೆ ಇದ್ರೆ ಮಾಡ್ತಾರೆ. ಇಟ್ ಈಸ್ ಅಪ್ ಟು ಹಿಮ್.